ಎಸ್, ಜಮ್ಮುನಲ್ಲಿ 40ಕ್ಕೂ ಹೆಚ್ಚು ಬಾರಿ ದಾಳಿಗೆ ಯತ್ನ ಆಗಿದೆ. ಇಡೀ ಶ್ರೀನಗರದಾದ್ಯಂತ ಬ್ಲ್ಯಾಕ್ಔಟ್. ನಿನ್ನೆ ಏನ್ ಸಿಚುವೇಶನ್ ಇತ್ತು ಅದೇ ಇವತ್ತು. ಜನರಿಗೆ ಮನೆಯಿಂದ ಹೊರಬರಬಾರದು ಅಂತ ಸೂಚನೆ ಕೊಡಲಾಗಿದೆ. ಪಾಪ ನಮ್ಮ ಜಮ್ಮು ಜನ, ಕಾಶ್ಮೀರದ ಜನ ಏನ್ ಅನ್ಕೊಂಡ್ರು ಅಂತಂದ್ರೆ ಸೀಸ್ ಫೈರ್ ಆಯ್ತು, ಇನ್ನು ಯಾವುದೇ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದ್ರು. ಯಾಕಂತಂದ್ರೆ 5 ಗಂಟೆ ಹೊತ್ತಿಗೆ ಈ ಸುದ್ದಿ ಬ್ರೇಕ್ ಆಯ್ತು. ಡೊನಾಲ್ಡ್ ಟ್ರಂಪೇ ಟ್ವೀಟ್ ಮಾಡೋ ಮುಖಾಂತರ, ಅಂದ್ರೆ ಟ್ರುತ್ ಅನ್ನುವಂತ ಪ್ಲಾಟ್ಫಾರ್ಮ್ ಅಲ್ಲಿ ಬರೆದಿದ್ದು. ಎಸ್, ಈಗ ಮತ್ತೆ ಡೀಟೇಲ್ ಸಿಗ್ತಾ ಇದೆ. ಫೈರಿಂಗ್ ಮಾತ್ರ ಅಲ್ಲ, ಡ್ರೋನ್ ದಾಳಿಯೂ ಕೂಡ ಆಗಿದೆ. ಪಾಕಿಸ್ತಾನದ ಕಡೆಯಿಂದ ನಡೀತಾ ಇದೆ ನಿರಂತರವಾಗಿ ದಾಳಿ. ಶ್ರೀನಗರದಾದ್ಯಂತ ಭಾರೀ ಸ್ಫೋಟದ ಸದ್ದು ಕೇಳ್ತಾ ಇದೆ. ಹೋಶಿಯಾರ್ಪುರ್, ಪಠಾನ್ಕೋಟ್ ನಲ್ಲೂ ಕೂಡ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಏನು ಇದರ ಅರ್ಥ ಏನು? ಆ ಕಡೆ ಸೀಸ್ ಫೈರ್ ಅಂತ ಹೇಳಿ ಈ ಕಡೆಯಿಂದ ದಾಳಿ ಮಾಡೋದು. ನಮ್ಮನ್ನು ದಾರಿ ತಪ್ಪಿಸ್ತಾ ಇದೆ ಪಾಕಿಸ್ತಾನ. ದಾರಿ ತಪ್ಪಿಸ್ತಾ ಇದೆ ಪಾಕಿಸ್ತಾನ ನಮ್ಮನ್ನ. ಮೈ ಮರೆತಿದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ, ಒಂದು ವೇಳೆ ಮೈ ಮರೆತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಅಗೇನ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.